ತುಂಬ ಖುಷಿಯಾಗಿದೆ. ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ನಾವು ಟಾರ್ಗೆಟ್ ಮಾಡಿದಂಥ ಆಡಿಯನ್ಸ್ ಏನಿದೆ, ಫ್ಯಾಮಿಲೀಸ್ ಆಗ್ಬೋದು ಅಥವಾ ಯಂಗ್ಸ್ಟರ್ಸ್ಗಾಗ್ಬೋದು, ಎಲ್ರಿಗೂ ತುಂಬ ರೀಚ್ ಆಗಿದೆ. ನನಗೆ ತುಂಬ ಫೀಡ್ಬ್ಯಾಕ್ಗಳು ಬರ್ತಾಯಿದೆ. ಸ್ಪೆಷಲಿ ಆ ತೀರ್ಥಹಳ್ಳಿ ಪೋರ್ಷನ್ನ ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ಒಂದು ಗಂಡ ಹೆಂಡತಿ ರಿಲೇಷನ್ಶಿಪ್ ಹೇಗಿರಬೇಕು ಅಂತ ಚಿಕ್ಕ ಸಣ್ಣ ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದಂಥ ಸೀನ್ಗಳದು, ಅದು ತುಂಬ ಇಷ್ಟ ಆಗಿದೆ. ಆ್ಯಂಡ್ ತಂದೆ ಮಗನ ಸಂಬಂಧ ಅಥವಾ ಫ್ಯಾಮಿಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಿದೆ. ಆ್ಯಂಡ್ ಇಡೀ ಸಿನಿಮಾಲಿ ಶ್ಯಾಮ್ದು ಮತ್ತು ನನ್ನ ಒಂದು ಫೈಟ್ ಏನಿರುತ್ತೆ ಅದು ಭಾಳ ಮಜವಾಗಿ ವರ್ಕೌಟ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ರಾಧಿಕಾ ಸಿನಿಮಾ, ಇದು 4ನೇ ಸಿನಿಮಾ ಕಾಂಬಿನೇಷನ್ ಜನ ತುಂಬಾ ಎಕ್ಸ್ಪೆಕ್ಟ್ ಮಾಡಿದರು. ಆ ಎಕ್ಸ್ಪೆಕ್ಟೇಷನ್ ಸಿನಿಮಾ ರೀಚ್ ಆಗಿ ತುಂಬ ಒಂದು ದೊಡ್ಡ ಲೆವೆಲ್ಗೆ ಅದನ್ನು ಸ್ವೀಕರಿಸಿದ್ದಾರೆ. ಭಾಳ ಖುಷಿಯಾಗುತ್ತೆ ನನಗೆ. ಯಾಕಂದರೆ ನಾನು ಯಾವಾಗಲೂ ಒಂದು ವಿಡಿಯೋಲು ಹೇಳಿದ್ದೆ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಇದು ನನಗೆ ಅವಶ್ಯಕತೆ ಇತ್ತು. ಕರ್ನಾಟಕದ ಜನತೆ ನಿಮ್ಮ ಪ್ರೀತಿ ಹಾರೈಕೆ ನನ್ನ ಮೇಲೆ ತೋರಿಸಿದ್ದೀರಾ, ಅದನ್ನು ನಾನು ಖಂಡಿತ ಉಳಿಸ್ಕೋತೀನಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳ ಮುಖಾಂತರ ಹಾಗೂ ನನ್ನ ಶಕ್ತಿಲಿ ನಾನೇನು ಮಾಡ್ಬೋದು, ಒಂದು ಒಳ್ಳೆ ಕೆಲಸಗಳು ಮಾಡೋ ಮುಖಾಂತರ ಅದನ್ನು ನಿಮ್ಮ ಋಣ ತೀರಿಸೋ ಪ್ರಯತ್ನ ಪಡ್ತೀನಿ. ಅಥವಾ ಋಣ ತೀರ್ಸೋಕ್ಕಾಗಲ್ಲ, ಅದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ನಿರ್ಮಾಪಕರಿಗೆ ಕೆ ಮಂಜು ಅವ್ರಿಗೆ ಈ ಕಳೆದೆಲ್ಲ ಒಂದು ವಾರದ ಡೆವಲಪ್ಮೆಂಟ್ಗಳು ಪಾಪ ತುಂಬ ಸ್ಟ್ರೆಸ್ಸು, ತುಂಬ ಇದಾಗಿದೆ. ನನ್ನ ಕಡೆಯಿಂದ ಅವರಿಗೆ ಒಂದು ಕ್ಷಮೆನೂ ಕೇಳ್ತೀನಿ. ಯಾಕಂದರೆ ಕೆಲವೊಮ್ಮೆ ನಮ್ಮ ವೈಯಕ್ತಿಕ ನಿರ್ಧಾರಗಳು ಅಥವಾ ನಮ್ಮ ಇದರಿಂದ ಸುತ್ತ ಇರೋರು ಎಲ್ರಿಗೂ ಪ್ರೆಷರ್ ಆಗುತ್ತೆ. ಬಟ್ ನನ್ನ ಪ್ರೀತಿಸೋವಂಥ ಎಲ್ಲ ಜನ ಅದನ್ನು ತಡ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಫ್ಯಾಮಿಲಿ ಆಗ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಆಗ್ಬೋದು, ನನ್ನ ಸಿನಿಮಾ ತಂಡ ಆಗ್ಬೋದು ಅಥವಾ ಅಭಿಮಾನಿಗಳಾಗ್ಬೋದು ಅಥವಾ ಮಾಧ್ಯಮದವರು ಆಗ್ಬೋದು. ಎಷ್ಟೋ ಜನ ನನ್ನ ಪ್ರೀತಿಸೋರು ಇದ್ದಾರೆ, ಅದನ್ನು ನನಗೆ ತಪ್ಪು ಅಂದಾಗ ಸರಿಪಡಿಸೋರು ಇದ್ದಾರೆ. ಎಲ್ರಿಗೂ ಒಂದು ಸಣ್ಣ ಇದು. ಬಟ್ ಕೆಲವು ಟೈಮಲ್ಲಿ ಕೆಲವು ವಿಷಯಗಳು ಸರಿ ಎಂದಾಗ ನಿಂತ್ಕೋಬೇಕಾಗುತ್ತೆ. ಅಷ್ಟೇ ನಾನು ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆ ಸದಾ ಇರಲಿ. ಮುಂದಿನ ದಿನಗಳಲ್ಲಿ ಮಿಕ್ಕಿದ್ದು ಮಾತಾಡೋಣ. ಗೆಟಪ್ ಏನು ತುಂಬ ಡಿಫ್ರೆಂಟ್ ಆಗಿಲ್ಲ, ಅಂದರೆ ಒಂದೇ ಲುಕ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಕಾಸ್ಟ್ಯೂಮ್ಸ್, ಎಸ್, ಸಾನಿಯಾ ಸರ್ದಾರ್ ಅವರು ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಭಾಳಷ್ಟು ಮೆಚ್ಚುಗೆ ವ್ಯಕ್ತ ಆಗಿದೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಮಹೇಶ್ ರಾವ್ ಅವ್ರ ಬಗ್ಗೆ ಹೇಳಬೇಕು. ಯಾಕಂದರೆ ಹಳೆ ಸ್ನೇಹಿತರು ನನಗೆ. ಅವರು ಮುಂಚೆ ಸೀರಿಯಲ್ ಟೈಮಿಂದ ಪರಿಚಯ, ಸಾಕಷ್ಟು ಸಿನಿಮಾಗಳು ಅವರು ಮಾಡಿದರು, ನಾನು ಮಾಡಿದೆ. ಬಟ್ ಈ ಟೈಮ್ ಒಟ್ಟಿಗೆ ಸೇರುವಂಥ ಒಂದು ಅವಕಾಶ ಬಂತು. ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಭಾಳ ಕಷ್ಟ ಆಯಿತು, ದೊಡ್ಡ ಕಲಾವಿದರುಗಳಿದ್ದರು. ಆ್ಯಂಡ್ ಸಬ್ಜೆಕ್ಟು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿತ್ತು. ಯಾಕಂದರೆ ಮುಂಚೆ ಫಸ್ಟು ವಾಲು ಅನ್ನೋ ಒಂದು ಸಿನಿಮಾ ರೀಮೇಕ್ ಮಾಡಬೇಕು ಅನ್ನೋ ಥರದ್ದು ಒಂದು ಥಾಟ್ ಇತ್ತು. ಅದಾದಮೇಲೆ ಅದನ್ನೆಲ್ಲ ಕಂಪ್ಲೀಟ್ ಚೇಂಜ್ ಮಾಡೋಣ ಅಂತ ನಾವು ಆ ಸಿನಿಮಾ ಮುಂಚೆ ಸ್ಕ್ರಿಪ್ಟ್ ನಮಗೆ ಬಂದಿತ್ತದು, ಅದು ಸಿನಿಮಾ ಆಗೋ ಮುಂಚೆ ಡೈರೆಕ್ಟ್ರು. ಸೊ ಸ್ಕ್ರಿಪ್ಟ್ ಟೈಮಲ್ಲಿ ನಡೆದ ಕೆಲವು ಡಿಸ್ಕಷನ್ಗಳು ಆ ಒಂದು ಎಸೆನ್ಸ್ ಮಾತ್ರ ಇಟ್ಕೊಂಡು ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಅಗೇನ್ ಪ್ರೋಸೆಸ್ ತುಂಬ ದೊಡ್ಡದಾಗಿತ್ತು. ಅದರಲ್ಲೆಲ್ಲ ಭಾಳ ಇನ್ವಾಲ್ವ್ ಆಗಿ ಡೈಲಾಗ್ ರೈಟರ್ ಅನಿಲ್ ಬಗ್ಗೆ ಹೇಳಬೇಕು. ಅನಿಲ್ ಕೂಡ ತುಂಬಾ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಫ್ರೆಂಡ್ ಡಾಕ್ಟರ್ ಸೂರಿ. ಸೊ ಇಡೀ ನಮ್ಮ ತಂಡ ಈ ಸಿನಿಮಾ ಬಗ್ಗೆ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ತು. ಹರಿಕೃಷ್ಣ ಅವರು ಎಲ್ಲ ಸಿನಿಮಾಗಳಲ್ಲೂ ನನಗೆ ಪ್ರತಿ ಹಂತದಲ್ಲೂ ಒಂದು ಬ್ಯಾಕ್ ಬೋನ್ ಇದ್ದಂಗೆ ಅವರು. ಸಿನಿಮಾ RR ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಅಷ್ಟು ಸ್ಟ್ರಾಂಗಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಂಡ್ ಕೊರಿಯೋಗ್ರಫರ್ಸ್ ಹರ್ಷ, ಮುರಳಿ ಆ್ಯಂಡ್ ಶೇಖರ್ ಮಾಸ್ಟರ್ ಅಂತ ಒಬ್ಬರು ತೆಲುಗು ಅವರು. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಆ್ಯಂಡ್ರ್ಯೂ ಅವರು, ಎಡಿಟರ್ ಪ್ರಕಾಶ್. ಆ್ಯಂಡ್ರ್ಯೂ ಸ್ಪೆಷಲಿ ನಾನು ಎಷ್ಟೋ ಸಿನಿಮಾಗಳು ವರ್ಕ್ ಮಾಡಿದೆ, ಆ ಸ್ಪೀಡು, ಆ ಎನರ್ಜಿ ನಾನು ನೋಡಲೇ ಇಲ್ಲ. ಯಾಕಂದರೆ ರಾತ್ರಿ 2 ಗಂಟೆ ಆ ಕಾಲ್ ಶೀಟಲ್ಲೂ ಅವರು ಬೆಳಗ್ಗೆ ಬಂದಾಗ ಫಸ್ಟ್ ಶಾರ್ಟಲ್ಲಿ ಹೆಂಗಿರ್ತಾರೆ ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಬೆಂಗಳೂರವರೇನೆ ಅವರು. ಸೊ ತೆಲುಗಲ್ಲಿ ಕೆಲಸ ಮಾಡ್ತಿದ್ರು. ನನಗೆಲ್ಲೋ ಒಂದು ಸಲ ಸಿಕ್ಕಿದಾಗ ನನಗೆ ಗೊತ್ತಾಯ್ತು, ಅಯ್ಯೋ ಬೆಂಗಳೂರವರು ಬನ್ನಿ ಸರ್ ಅಂದ್ಬಿಟ್ಟು ಈ ಸಿನಿಮಾಲಿ ಫಸ್ಟ್ ಅವ್ರನ್ನ ಮಾಡಿಸಿದ್ವಿ. ಸೊ ಓವರಾಲ್ ಎಲ್ಲ ವಿಭಾಗದಲ್ಲೂ ಎಲ್ಲರೂ ಅವ್ರವ್ರ ಕೊಡುಗೆ ತುಂಬ ದೊಡ್ಡದು, ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ಬರೀ ಎಷ್ಟಾಗಲ್ಲ, ಎಷ್ಟೋ ಜನ ಇದರಿಂದ ವರ್ಕ್ ಮಾಡಿರ್ತಾರೆ, ಎಷ್ಟೋ ಜನರ ಬದುಕು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಥಿಯೇಟ್ರಲ್ಲಿ ಕೆಲಸ ಮಾಡೋರಿಂದ ಹಿಡಿದು ನಮ್ಮ ಸಿನಿಮಾ ಪ್ರೊಡಕ್ಷನವರಿಂದ ಎಲ್ಲ ಒಂದು ಸಿನಿಮಾ ಗೆಲುವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಗೆಲುವು ನೀವು ನಮಗೆ ಕೊಟ್ಟಿದ್ದೀರಾ. ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ಇನ್ನೂ ಹೆಚ್ಚಿನ ಪ್ರೀತಿ ಈ ಜನತೆ ನಮಗೆ ತೋರಿಸಿ. ನಿಮ್ಮ ಆಶೀರ್ವಾದ ಸದಾ ಇರಲಿ.